ಅದರ ನಂತರ ಒಂದು ಪ್ರಶ್ನೆ ಹಾಕ್ತಾನೆ ಪರೀಕ್ಷಿತ ರಾಜ. ಮಹರ್ಷೇ ಏತದ್ ವೈಚಿತ್ರ್ಯ ಲೋಕೇಶು ಕಥಂ ವಿಧಿ. ನೋಡಿ, ಅದೆಲ್ಲ ಸರಿ. ಈಗ ಪ್ರಪಂಚದಲ್ಲಿ ಈ ವೈಚಿತ್ರ್ಯ ಯಾಕೆ ಬಂತು ಅಂತ ದೇವರು, ಇದು ಬಹಳ ದೊಡ್ಡ ಪ್ರಶ್ನೆ. ಇವತ್ತು ನಾಸ್ತಿಕರು ಏನು ಹೇಳೋದು ಗೊತ್ತುಂಟ? ಈ ಪ್ರಪಂಚವನ್ನು ದೇವರು ಸೃಷ್ಟಿ ಮಾಡಿದ್ದರೆ ಎಲ್ಲರೂ ಆನಂದವಾಗಿರಬೇಕಿತ್ತು, ದುಃಖ ಯಾಕೆ ಕೊಟ್ಟ ದೇವರು? ಇದು ಉತ್ತರ ಇಲ್ಲ ಅಂತಾರೆ ಅವರು ನಾಸ್ತಿಕರು. ಆ ಪ್ರಶ್ನೆಯನ್ನು ಕೇಳ್ತಾನೆ ಮಹರ್ಷೆ ಏತದ್ದು ವೈಚಿತ್ರ್ಯ ಲೋಕಸ್ಯ ಕುತಃ ಕಥಂ ಅಂತ. ಈ ಜಗತ್ತಿನಲ್ಲಿ ಒಬ್ಬ ಸುಖಿ, ಒಬ್ಬ ದುಃಖಿ, ಒಬ್ಬ ಬಡವ, ಒಬ್ಬ ಶ್ರೀಮಂತ, ಒಬ್ಬ ದಾಸ, ಒಬ್ಬ ಯಜಮಾನ, ಅಂದರೆ ಒಬ್ಬ ನರಕಕ್ಕೆ ಹೋಗೋದು, ಒಬ್ಬ ಸ್ವರ್ಗ. ಇದು ಇಹಲೋಕದ ಬೇರೆ. ಒಬ್ಬ ನರಕಕ್ಕೆ ಹೋಗ್ತಾನೆ, ಒಬ್ಬ ಸ್ವರ್ಗಕ್ಕೆ ಹೋಗ್ತಾನೆ. ಎಲ್ಲ ಜೀವರು ಕೂಡ ಸಮಾನರಲ್ವ? ಜೀವದಲ್ಲಿ ಏನೋ ವ್ಯತ್ಯಾಸ ಉಂಟ? ಅದು ಒಬ್ಬರು ಕೆಟ್ಟ ಕೆಲಸ ಮಾಡೋದು, ಒಬ್ಬ ಒಳ್ಳೆಯ ಕೆಲಸ, ಇದೆಲ್ಲ ಯಾಕೆ? ಯಾಕೆಂದರೆ ಒಂದು ವಿಷಯ, ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಫಿಲಾಸಫರ್ಸ್ ಏನು ಹೇಳ್ತಿದ್ರು ಅಂದರೆ, ಎಲ್ಲ ಜೀವರು ಬೇಸಿಕಲಿ ಆಲ್ ಸೋಲ್ಸ್ ಆರ್ ಈಕ್ವಲ್ ಅಂತ, ಸಮಾನರು, ಅವರು ಡಿಸ್ಕ್ರಿಮಿನೇಷನ್ ಇಲ್ಲ. ಮತ್ತು ಅದರ ವೈ ಡಿಸ್ಕ್ರಿಮಿನೇಷನ್? ಒಬ್ಬ ದುಃಖಿ, ಒಬ್ಬ ಸುಖಿ, ಈ ತಾರತಮ್ಯ ವೈಷಮ್ಯ ಯಾಕೆ ಬಂತು? ಏತದ್ ವೈಚಿತ್ರ್ಯಂ ಲೋಕೆ ಕಥಂ ಅಂತ. ಎಲ್ಲ ಜೀವರು ಒಂದೇ ರೀತಿ ಇರಬೇಕಿತ್ತಲ್ಲ. ಎಲ್ಲರೂ ಕೂಡ ಭಗವಂತನ ಸೃಷ್ಟಿ, ಎಲ್ಲರೂ ಆನಂದವಾಗಿರೋರು, ಎಲ್ಲರಿಗೂ ಸುಖವಾದಂಥ ಅರಮನೆ ಅಂತ ಮನೆ, ಎಲ್ಲರಿಗೂ ಒಳ್ಳೆ ಫಸ್ಟ್ ಕ್ಲಾಸ್ ಕಾಸ್ಟ್ಲಿ ಕಾರು, ಎಲ್ಲರೂ ಆನಂದವಾಗಿರೋದಲ್ಲ. ಅದಲ್ಲ, ಒಬ್ಬನಿಗೆ ಕಾಲಿಗೆ ಚಪ್ಪಲಿ ಕೂಡ ಇಲ್ಲ ನಡೀಲಿಕ್ಕೆ, ಆ ಬಿಸಿ ತಾರ್ ಸುಡ್ತಾ ಇರುತ್ತೆ, ಅದನ್ನು ಚಪ್ಪಲಿ ಕೂಡ ಹಾಕೊಂಡು ದುಡ್ಡಲ್ಲಿ ನಡೀತಾನೆ. ಅದನ್ನು ನೋಡ್ಕೊಂಡು ಒಬ್ಬ ಕಾರ್ನಲ್ಲಿ ಹೋಗ್ತಾನೆ. ಅವನು ಕಷ್ಟಪಡ್ಕೊಂಡು ನೋಡಿ ಇವನಿಗೆ ಏನೂ ಅನಿಸೋದಿಲ್ಲ, ಅಂತಂತ ಅನಿಸೋದಿಲ್ಲ. ಇವನು ತನ್ನ ಶ್ರೀಮಂತಿಕೆಯನ್ನು ಮರೆಸ್ಕೊಂಡು ಹೋಗ್ತಾನೆ. ವೈ ಡಿಸ್ಕ್ರಿಮಿನೇಷನ್ ಇನ್ ದಿಸ್ ಕ್ರಿಯೇಷನ್? ಯಾಕೆ ಹೀಗೆಲ್ಲ ಆಗುತ್ತೆ? ಎಲ್ಲರೂ ಒಂದೇ ಥರ ಇರ್ತಾರೆ. ಹಾಗಿದ್ರೆ ಭಗವಂತನ ಸೃಷ್ಟಿಯಲ್ಲಿ ಇನ್ನು ಸುಲಭವಾಯಿತು. ಏನು ಅಂದರೆ ನರಕ ಅಂತ ಒಂದು ಸೃಷ್ಟಿ ಮಾಡೋದೇ ಬೇಡ, ಎಲ್ಲರೂ ಸುಖವಾಗಿರೋದು. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋದು, ಪುನಃ ಭೂಮಿ ಬರೋದು, ಸುಖ ಬರೋದು ಅಷ್ಟೇ. ದುಃಖ ಅಂತ ಒಂದು ಇಲ್ಲ, ನರಕ ಅಂತೂ ಇಲ್ಲ. ಸೃಷ್ಟಿಯಲ್ಲಿ ಸುಲಭವಾಗೋದು. ಇದೆಲ್ಲ ರಗಳೆ ಯಾಕೆ? ಆವಾಗ ಒಂದು ಕೆಲವು ಪೋಸ್ಟೇ ಉಳಿತು ನೋಡಿ. ಯಮನ ಅಂತ ಒಂದು ಪೋಸ್ಟೇ ಇಲ್ಲ, ಯಮಧರ್ಮರಾಜ ಅಂತ ಪೋಸ್ಟ್ ಇಲ್ಲ, ಯಮಲೋಕ ಅಂತಿಲ್ಲ. ಕ್ರಿಯೇಷನ್ ಸುಲಭ ಆಯಿತು. ಎಷ್ಟು ಕಾಂಪ್ಲಿಕೇಶನ್ ಯಾಕೆ ಮಾಡ್ತಾನೆ ಭಗವಂತ? ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಬಹುಗುಣತ್ವಾತ್ ಕರ್ತು ಶ್ರದ್ಧಾಯ ಕರ್ಮಕೃತಯ ಕರ್ಮಗತಯ ಪೃಥಗ್ವಿಧ ಸರ್ವಾ ಏವ ಸರ್ವೇಷಾಂ ಆರ್ಭೂರ್ವೇಣ ಭವಂತಿ ತಾರತಮ್ಯೇನ ಭವಂತಿ. ಅವ್ರು ಹೇಳ್ತಾರೆ, ಅಪ್ಪ ಇದು ನಿಮ್ಮ ಸಿದ್ಧಾಂತ ತಪ್ಪು. ನೀವು ತಿಳ್ಕೊಳ್ಳೋದು ಏನು ಅಂದರೆ ಆಲ್ ಆರ್ ಈಕ್ವಲ್ ಅನ್ನುವಂತಹ ಮಾತು ಉಂಟಲ್ವ, ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಘೋಷಣೆ ಉಂಟಲ್ಲ. ಈ ದೇಶದಲ್ಲಿರುವ ಪ್ರತಿಯೊಬ್ಬರೂ ಸಮಾನರು. ಆದರೆ ಕೆಲವರು ಮಾತ್ರ ಪ್ರಧಾನಮಂತ್ರಿಗಳಾಗ್ತಾರೆ, ಕೆಲವರು ಪ್ರೆಸಿಡೆಂಟ್ ಆಗ್ತಾರೆ, ಉಳಿದವರು ಉಪವಾಸಕ್ಕೆ ಹೋಗ್ತಾರೆ. ಯಾಕೆ? ಆಲ್ ಈಕ್ವಲ್ ಒಂದು ಬೋಗಸ್ ಸ್ಟೇಟ್ಮೆಂಟ್ ಇದು. ನಮ್ಮನ್ನು ಮೋಸ ಮಾಡೋದಕ್ಕೋಸ್ಕರ ಸರ್ಕಾರ ಸೃಷ್ಟಿ ಮಾಡಿ ನಾವೆಲ್ಲರೂ ಸಮಾನರು. ಆದರೆ ಅವರಿಗೆ ಬುಲೆಟ್ ಪ್ರೂಫ್ ಕಾರಿದೆ, ನಮಗೆ ಕಾಲ್ನಡಿಗೆ ಹೋಗಬೇಕು. ಇದು ಎಲ್ಲರೂ ಸಮಾನರು, ಆದರೆ ಕೆಲವರು ಸ್ವಲ್ಪ ಹೆಚ್ಚು. ಅಂದರೆ ಸಮಾನತೆ ಅನ್ನೋದು ಸೃಷ್ಟಿಯಲ್ಲಿ ಇಲ್ಲ. ಇಟ್ ಇಸ್ ಎ ಬೋಗಸ್ ಸ್ಟೇಟ್ಮೆಂಟ್. ಜನರನ್ನು ಮೋಸ ಮಾಡೋದಕ್ಕೋಸ್ಕರ ಸರ್ಕಾರ ಮಾಡಿದ ಘೋಷಣೆ ಅದು. ನಾವು ಪ್ರಜಾಪ್ರಭುತ್ವ ದೇಶ, ನಮಗೆ ಅರಸು ಇಲ್ಲ, ನಾವೆಲ್ಲರೂ ಸಮಾನರು. ಹೌದಾ? ಆವಾಗ ಒಬ್ಬ ರಾಜ ಇದ್ದ, ಪ್ರಜಾಪ್ರಭುತ್ವ ಇರಲಿಲ್ಲ, ಮೊನಾರ್ಕಿ ಇತ್ತು, ಒಬ್ಬ ಮೂರ್ಖ ರಾಜನಿದ್ದ. ಈಗ ಸಾವಿರಾರು ಮೂರ್ಖರು ಮನಾಡುವಂತೆ. ಎಷ್ಟೇ ವ್ಯತ್ಯಾಸ ಇದ್ದಾಗ ಒಬ್ಬ ಮೂರ್ಖನ ಅಡಿಯಲ್ಲಿ ಬದುಕಬೇಕು. ಈಗ ಸಾವಿರಾರು ಮೂರ್ಖರಿಗೆ ಅಡ್ಡ ಸಲಾಮ್ ಹೊಡಿಬೇಕು, ಅಡ್ಡ ಬೆಳಬೇಕು. ಆದ್ದರಿಂದ ಸಮಾನತೆ ಅನ್ನೋದು ಪ್ರಜಾಪ್ರಭುತ್ವದಲ್ಲಿಲ್ಲ, ಮೊನಾರ್ಕಿಯಲ್ಲೂ ಇಲ್ಲ. ಒಂದು ದೃಷ್ಟಿಯಿಂದ ಮೊನಾರ್ಕಿಯಲ್ಲಿ ಇತ್ತು, ಅಷ್ಟೂ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಇದು ದುರಂತ. ಯಾಕೆಂದರೆ ಹಿಂದೆ ಮೊನಾರ್ಕಿ ಏನಿತ್ತು ಅಂದರೆ ಅದು ಮೊನಾರ್ಕಿ ವಾಸ್ ಡೆಮೋಕ್ರೆಟಿಕ್. ರಾಜ ಸ್ವತಂತ್ರವಾಗಿ ಏನೂ ತೀರ್ಮಾನ ತೆಗೆದುಕೊಳ್ಳುವ ಹಾಗಿಲ್ಲ. ಪ್ರಜೆಗಳನ್ನು ಕರೆದು ಪ್ರಜೆಗಳ ಅಭಿಪ್ರಾಯಕ್ಕೆ ತಕ್ಕಂತೆ ಅವ್ರು ನಡ್ಕೋಬೇಕು. ಇಲ್ಲದಿದ್ದರೆ ಅವ್ರು ಕಿತ್ತು ಬಿಸಾಡಬೇಕು. ಪ್ರಜೆಗಳಿಗೆ ರಾಜನನ್ನು ಕಿತ್ತು ತೆಗೆಯುವ ಅದು ಪುರಾಣಗಳಲ್ಲಿ ಕಥೆ ಬರುತ್ತೆ. ರಾಜ ಒಂದು ತೀರ್ಮಾನ ತಗೋಬೇಕಾದ್ರೆ ಪ್ರಜೆಗಳು ಒಪ್ಪಬೇಕು. ಇಲ್ಲ ಪ್ರಜೆಗಳ ಇಷ್ಟಕ್ಕೆ ವಿರುದ್ಧವಾಗಿ ರಾಜ ನಡ್ಕೊಂಡ್ರೆ ಅವನು ಕಿತ್ತು ಬಿಡುವಂತಹ ಶಕ್ತಿ ಪ್ರಜೆಗಳಿಗೆ ಇತ್ತು. ಹಾಗಾಗಿ ಮೊನಾರ್ಕಿ ವಾಸ್ ಡೆಮೋಕ್ರೆಟಿಕ್. ಈಗ ಡೆಮೋಕ್ರಸಿ ಮೊನಾರ್ಕಿ ಇನ್ನೊಂದು ರೂಪ ಕೂತ್ಬಿಟ್ಟಿದೆ. ಹಾಗಾಗಿ
ಈ ವೈಷಮ್ಯ ಎಲ್ಲ ಕಡೆ ಪ್ರಜಾಪ್ರಭುತ್ವದಲ್ಲಿ ಮನುಷ್ಯ ಎಲ್ಲೆಲ್ಲಿ ಇದ್ದಾನೋ ಅಥವಾ ಜೀವಜಾತ ಎಲ್ಲೆಲ್ಲಿ ಇದೆ ಅಲ್ಲಿ ಸಮಾನತೆ ಇಲ್ಲ. ದೈಹಿಕವಾಗಿ ಇಲ್ಲ, ಬೌದ್ಧಿಕವಾಗಿ ಇಲ್ಲ. ಈಗ ನೋಡಿ ಬರೀತಾರೆ, ನಮ್ಮ ಎಲ್ಲರಲ್ಲಿಯೂ ಹರಿಯುವ ನೆತ್ತರು ರಕ್ತ ಕೆಂಪು, ಆದ್ದರಿಂದ ನಮ್ಮಲ್ಲಿ ಏನು ಭೇದ. ಮತ್ತೆ ಬೇರೆ ಬೇರೆ ಗ್ರೂಪ್ ಅಂತ ಹೇಳ್ತಾರೆ ಡಾಕ್ಟ್ರು, ಆ ನೆತ್ತರು ಇವನಿಗಾಗೋದಿಲ್ಲ, ಇನ್ನಿತರ ಅವನಿಗೆ ಆಗೋಲ್ಲ, ಬೇರೆ ನೆತ್ತರು ಹಾಕಿದ್ರೆ. ಹಾಗಾದರೆ ನೆತ್ತರು ಪ್ರತಿಯೊಂದು ಕೂಡ ಟೋಟಲಿ ಯಾವುದು ಒಂದರಂತೆ ಒಂದು ಇಲ್ಲೇ ಇಲ್ಲ. ಒಬ್ಬನನ್ನು ಇನ್ನೊಬ್ಬನಿಗೆ ಆಗುವುದೇ. ಗ್ರೂಪ್ ಒಂದೇ ಆದರೂ ಕೂಡ, ಗ್ರೂಪ್ ಒಂದಾದರೆ ಸುಮಾರಾಗಿ ಪರವಾಗಿಲ್ಲ ಅಂತ, ಆದರೂ ಒಬ್ಬನ ನೆತ್ತರು ಇನ್ನೊಬ್ಬನ ನೆತ್ತರಿಗೆ 100% ಕ್ಯಾರಿ ಆಗುವುದೇ. ಬಟ್ ಆ ಗ್ರೂಪ್ ಆದರೆ ಪರವಾಗಿಲ್ಲ, ಎಜೆಸ್ಟ್ ಆಗ್ಬೋದು. ಬೇರೆ ಗ್ರೂಪ್ ಆದರೆ ಎಜೆಸ್ಟೇ ಆಗೋದಿಲ್ಲ. ಅದೇ ಎಲ್ಲರೂ ಬಣ್ಣ ನೆತ್ತರು, ಬಣ್ಣ ಕೆಂಪು, ಏನು ತಾರತಮ್ಯ? ಮತ್ತು ಡಾಕ್ಟರ್ ಹತ್ರ ಕೇಳಿ ಏನು ತಾರತಮ್ಯ ಅಂತ. ಇದೆಲ್ಲ ಈ ಬೋಗಸ್ ಸ್ಟೇಟ್ಮೆಂಟ್ಗಳೇ ನಮ್ಮನ್ನು ಆಡ್ತಾ ಇದೆ. ಅಂದರೆ ಶಾಸ್ತ್ರ ಹೇಳುತ್ತೆ ಇದು 100ಕ್ಕೆ 100ರಷ್ಟು ಸಮಾಜವನ್ನು ಫೂಲ್ ಮಾಡ್ತಕ್ಕಂಥ ಸ್ಟೇಟ್ಮೆಂಟ್. ಎರಡು ಸಮಾನವಾದ ವಸ್ತುಗಳು ಪ್ರಪಂಚದಲ್ಲಿಲ್ಲ. ವೈಷಮ್ಯ ಅನ್ನೋದು ಪ್ರಪಂಚದ ಮೂಲಧರ್ಮ. ಹಾಗಾಗಿ ಕಥಮೇಕದು ವೈಷಮ್ಯ ಇಷ್ಟು ನ್ಯಾಚುರಲ್ ಬಂದದ್ದಾದರೆ ಯಾಕೆ ಬಂತು ಕೇಳಬೇಕು, ಸಹಜ ಅದು ಅಂತ. ಯಾಕಂದರೆ ಬಹುಗುಣತ್ವಾದ ಕರ್ತು ಶ್ರದ್ಧಾಯ ಅವರು ಹೇಳಿದರು, ಮನುಷ್ಯನಲ್ಲಿ ವೈಷಮ್ಯ ಯಾಕೆ ಬಂತು ಅಂದರೆ ಮನುಷ್ಯನ ಮೂಲಭೂತವಾದ ಸ್ವಭಾವದಲ್ಲೇ ವೈಷಮ್ಯ ಇದೆ. ಮನುಷ್ಯನ ಶ್ರದ್ಧೆ, ಬಿಲೀಫ್ ನೋಡಿ, ಎಲ್ಲರ ಬಿಲೀಫ್ ಒಂದೇ ಇಲ್ಲ. ಬಿಲೀಫಿನಲ್ಲಿ ಇನ್ನೂ ನಾಸ್ತಿಕನ ಬಿಲೀಫು ಬೇರೆ, ಆಸ್ತಿಕನ ಬಿಲೀಫು ಬೇರೆ. ಆಸ್ತಿಕರಲ್ಲಿ ಒಂದೇ ಬಿಲೀಫ ಅಲ್ಲ, ಶೈವರ ಬಿಲೀಫು ಬೇರೆ, ವೈಷ್ಣವರ ಬಿಲೀಫು ಬೇರೆ, ಅದ್ವೈತಿಗಳ ಬಿಲೀಫು ಬೇರೆ, ದ್ವೈತಿಗಳ ಬಿಲೀಫ್ ಬೇರೆ. ಅಂದರೆ ಪ್ರತಿಯೊಬ್ಬನ ಇಂಡಿವಿಜುವಲ್ ಆಗಿ ಅದು ಪೂರ್ತಿ ಒಂದೇ ರೂಪವಾದ ಎರಡಷ್ಟು ನಂಬಿಕೆಗಳಿಲ್ಲ. ನಾವಿಬ್ಬರು ಅಣ್ಣ ತಮ್ಮಂದಿರಂತೆ, ಅಥವಾ ನಾವು ಒಂದೇ ರೀತಿ ಥಿಂಕ್ ಮಾಡುವವರು. ಆದರೆ ಒಂದೇ ರೀತಿ ಥಿಂಕ್ ಮಾಡುವರು ಅಂದರೆ ಸುಮಾರಾಗಿ ಅಷ್ಟೇ. 102 ಮೈಂಡು 100ಕ್ಕೆ 100ರಷ್ಟು ಒಂದೇ ರೀತಿ ಥಿಂಕ್ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಸ್ವಭಾವದಲ್ಲೂ ಡಿಫ್ರೆನ್ಸ್ ಇದೆ. ನಾವು ಅದಕ್ಕೆ ಪರಿಹಾರ ಏನು ಗೊತ್ತುಂಟ? ಇವಾಗ ಗಂಡ ಹೆಂಡತಿ, ಗಂಡ ಸ್ವಭಾವ ಬೇರೆ, ಹೆಂಡತಿ ಸ್ವಭಾವ ಬೇರೆ. ಅದನ್ನು ಅಡ್ಜಸ್ಟ್ ಮಾಡೋದ್ರಿಂದ ಸಂಸಾರ ನಡೆಯುತ್ತೆ. ಇಬ್ಬರು ಅಡ್ಜಸ್ಟ್ ಮಾಡಿಕೊಳ್ಳದೇ ಇದ್ದರೆ ಯಾವ ಸಂಸಾರ ಸುಖವಾಗಿಲ್ಲ. ಬಹುತೇಕ ಬೇರೆ ವಿಷಯ, ಸುಖವಾಗಿ ಯಾವ ಸಂಸಾರ ಇರುವುದು ಸಾಧ್ಯ ಇಲ್ಲ. ಯಾಕೆಂದರೆ ಹೆಂಡತಿಯ ಅನಿಸಿಕೆಗಳೇ ಬೇರೆ, ಅವಳ ಟೇಸ್ಟೇ ಬೇರೆ. ಗಂಡನ ಅನಿಸಿಕೆಯೇ ಬೇರೆ, ಅವನ ಟೇಸ್ಟೇ ಬೇರೆ. ಅದನ್ನು ಹೊಂದಿಸಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬದುಕುವುದಕ್ಕೆ ದಾಂಪತ್ಯ ಮದುವೆ. ಏಕರೂಪತೆ ಇಲ್ಲವೇ ಇಲ್ಲ. ಏಕರೂಪತೆ ಇಲ್ಲದೇ ಇದ್ದಲ್ಲಿ ಅಡ್ಜಸ್ಟ್ಮೆಂಟ್. ಇಬ್ಬರು ಅಡ್ಜಸ್ಟ್ ಮಾಡಬೇಕು, ಯಾರಾದರೂ ಒಬ್ಬರು ಅಡ್ಜಸ್ಟ್ ಮಾಡಿಕೊಂಡು ನಡೀತದೆ. ಇಬ್ಬರು ಅಡ್ಜಸ್ಟ್ ಮಾಡದೇ ಇದ್ದರೆ ಡಿವೋರ್ಸ್ ಒಂದೇ ಕಥೆ ಅಲ್ಲ, ಇದನ್ನು ನಿತ್ಯ ನರಕ ಮನೆ. ಹಾಗಾಗಿ ಅವನು ಹೇಳ್ತಾನೆ, ಬಹುಗುಣತ್ವಾತ್ ಕರ್ತು ಶ್ರದ್ಧಾಯ. ಈ ಕ್ರಿಯೆ ಮಾಡುವಂಥ ವ್ಯಕ್ತಿಯ ಶ್ರದ್ಧೆ ಉಂಟಲ್ಲ, ಅವನ ನಂಬಿಕೆಗಳು, ಅದು ಬಹುವಿಧ, ಬಹುಗುಣ. ಕೆಲವು ಸಾತ್ವಿಕ, ಕೆಲವು ರಾಜಸ, ಕೆಲವರ ಶ್ರದ್ಧೆಯೇ ತಾಮಸ. ಯವೇತ್ ಶ್ರದ್ಧಾ ಸಯವ ಸಹ. ಅವನ ಶ್ರದ್ಧೆ ಅನ್ನೋದು ವ್ಯಕ್ತಿಯ ಸ್ವರೂಪ ಅಂತಲ್ಲ ಕೃಷ್ಣ. ಆ ಸ್ವಭಾವದಲ್ಲೇ ಡಿಫರೆನ್ಸು. ಕೆಲವರಲ್ಲಿ ಜನ್ಮತಃ ಸಾತ್ವಿಕವಾದ ಶ್ರದ್ಧೆ, ಅದೇನು ಶಾಸ್ತ್ರಯುಕ್ತ ಓದಿಯದಲ್ಲ. ಜನ್ಮತಃ ಕೆಲವರಲ್ಲಿ ಸಾತ್ವಿಕ ಶ್ರದ್ಧೆ, ಕೆಲವರಿಗೆ ಜನ್ಮತಃ ರಾಜಸ ಶ್ರದ್ಧೆ, ಕೆಲವರಿಗೆ ಜನ್ಮತಃ ತಾಮಸ. ಅವರ ಸಾತ್ವಿಕರು ಅಂತ ಕೂಡಲೇ ಪೂರ್ತಿ 100ಕ್ಕೆ 100 ಸಾತ್ವಿಕರಲ್ಲ. ಮತ್ತೆ ಅದರಲ್ಲಿ ಆ ಸಾತ್ವಿಕರಲ್ಲೂ ಜನ್ಮತಃ ಸಾತ್ವಿಕರು, ಕೆಲವರು 50% ಸಾತ್ವಿಕರು, ಕೆಲವರು 51%. ಈ ಪರ್ಸೆಂಟೇಜ್ ವ್ಯಕ್ತಿಯಿಂದ ಸಾತ್ವಿಕರಲ್ಲಿ ಅನಂತ ವಿಧ, ರಾಜಸರಲ್ಲಿ ಅನಂತ ವಿಧ, ತಾಮಸರಲ್ಲಿ ಅನಂತ ವಿಧ. ಹಾಗಾಗಿ ಬಹುಗುಣತ್ವಾತ್ ಕರ್ತು ಶ್ರದ್ಧಾಯ. ಅವರು ಹೇಳಿದರು ಪೃಥಗ್ಗತೆಯ ಕರ್ಮಗತೆಯ. ಆದ್ದರಿಂದ ಅವನು ಮಾಡುವ ಕರ್ಮ ಬೇರೆ ಬೇರೆ, ಅದರ ಫಲವೂ ಬೇರೆ ಬೇರೆ. ಯಾಕೆಂದರೆ ನಮ್ಮ ಶ್ರದ್ಧೆಯಂತೆ ನಾವು ಮಾಡೋದು, ನಮ್ಮ ನಂಬಿಕೆಯಂತೆ ನಾವು ಮಾಡೋದು. ನನಗದ್ರ ನಂಬಿಕೆ ಇಲ್ಲ ಅಂತ ನಾವು. ಒಬ್ಬ ಶ್ರದ್ಧೆಯಿಂದ ಪೂಜೆ ಮಾಡ್ತಾನೆ ಅಥವಾ ಯಾತ್ರೆ ಹೋಗ್ತಾನೆ, ಮತ್ತೊಬ್ಬ ಯಾತ್ರೆ ಹೋಗ್ತಾನೆ. ನನಗೆ ಅದರಲ್ಲಿ ನಂಬಿ ಇಲ್ಲ, ನನ್ನ ಹೆಂಡತಿ ಹೋಗಬೇಕು ಅಂತ ಹೇಳಿದಕ್ಕೆ ಹೋಗೋದು ಅಂತಾನೆ. ಅವನ ಹೆಂಡತಿ ಹೋಗಬೇಕು ಅಂತ ಹೇಳಿದಕ್ಕೆ ಹೋಗೋದು, ಅವನಿಗೆ ನಂಬಿಕೆ ಇರೋಲ್ಲ. ಅಂದರೆ ಇದೆಲ್ಲ ಪ್ರತಿಯೊಂದು ಕ್ರಿಯೆಯ ಹಿಂದೆ ಬೇರೆ ಬೇರೆ ಕಾನ್ಸೆಪ್ಟ್ಗಳಿವೆ. ಅದರಿಂದ ಒಂದೇ ಕ್ರಿಯೆ ಅದು ಕೆಲವೊಬ್ಬರಲ್ಲಿ ಧರ್ಮ ಆಗುತ್ತೆ, ಕೆಲವರು ಅಧರ್ಮ ಆಗಿಬಿಡುತ್ತೆ.
ಹಾಗಾಗಿ ಕರ್ತೃಶ್ರದ್ಧಾಯ ಬಹುಗುಣತ್ವಾತ್ ಪೃಥಗ್ವಿಧ ಕರ್ಮಗತಯ. ನಾವು ಮಾಡುವ ಕರ್ಮದ ಗತಿ ಅದು ಸುಖ ಅಂತ ಆಗಬಹುದು, ದುಃಖ ಅಂತ ಆಗಬಹುದು. ಬಹುವಿಧ ಅನಂತ ವಿಧದಿಂದ ಅದು ರಿಯಾಕ್ಟ್ ಆಗುತ್ತೆ. ಆದ್ದರಿಂದ ಜಗತ್ತಲ್ಲಿ ಎಲ್ಲಿಯೂ ಒಂದೇ ರೂಪವಾದ ಸ್ವಭಾವವೂ ಇಲ್ಲ, ಕ್ರಿಯೆಯೂ ಇಲ್ಲ, ಫಲವೂ ಇಲ್ಲ. ಆದ್ದರಿಂದ ಆದರೆ ಸರ್ವೇಷಾಂ ತಾರತಮ್ಯೇನ ಭವಂತಿ. ಎಲ್ಲರಿಗೂ ಎಲ್ಲ ಫಲವು ಏಕಕಾಲದಲ್ಲಿ ಬರಬೇಕು. ಒಬ್ಬನಿಗೆ ಸುಖ ಆಯಿತು ಮತ್ತು ದುಃಖ ಪಡ್ತಾ ಇದ್ದಾನೆ, ಇನ್ನೊಂದು 4 ದಿವಸ ಮೇಲೆ ಅವನಿಗೆ ದುಃಖ ಬರುತ್ತೆ, ಇವನಿಗೆ ಸುಖ ಆಗುತ್ತೆ. ಅದು ಏಕಕಾಲದಲ್ಲಿ. ಆದರೆ ಒಬ್ಬ ಸುಖವನ್ನೇ ಪಡ್ತಾನೆ ಅಂತೇನೇ ಇಲ್ಲ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖಪಟ್ಟವ ನಾನು ದುಃಖ ಪಡ್ಬಹುದು. ಮಗು ಹುಟ್ಟಿತ್ತು ಅಂತ ಭಾರಿ ಖುಷಿ ಆಯಿತು. ಮಗು ಹುಟ್ಟಿದ ಕೂಡ ಅವನು ಭೂಮಿ ಬಿಟ್ಟು ನಡಿಬಿಟ್ಟು ಮಾಡ್ತಾನೆ, ನಾನು ಅಪ್ಪ ಅದೇ ಅಂತ. ಎಲ್ಲರೂ ಆಗೋದು ಮಾಮೂಲಿ ಕೆಲಸ, ಅದೇ ನನ್ನ ಹಿಂಸೆ ಅನ್ಸೋದು. ಆದರೆ ಭಾರಿ ಆಗ್ತಾರೆ. ನನಗೊಂದು ಮಗುವಾಗೋಯ್ತು, ಏನು ಸ್ವೀಟ್ ಹಚ್ಚೋದು, ಈಗ ಎಂಥದ್ದು ಅಂತಿಲ್ಲ. ಯಾರು ಜಗತ್ತಿನಲ್ಲಿ ಎಲ್ಲಿಯೂ ಆಗೋದ ವಿಷಯ ನಡೆದ ಹಾಗೆ ಮಾಡ್ತಾ ಇತ್ತು. ಹುಡುಗರು ಮಗು ಹುಟ್ಟಿತು ಅಂದರೆ ಸರಿ, ಅದು ಕಾಯಿಲೆ ಬಿತ್ತು ಅಂತ ವಿಷಯವಾಯಿತು, ಅಥವಾ ಸತ್ತಿತು ಗೊಳೋ ಅಂತ. ಯಾವುದು ಸುಖ ಕೊಟ್ಟಿತೋ ಅದೇ ಒಂದು ದಿವಸ ದುಃಖ ಕೊಡುತ್ತೆ. ಅದರಿಂದ ತಾರತಮ್ಯನ ಭವಂತಿ. ಸುಖ ಉಂಟು ಅಂತ ನೀನು ಬೀಗಬೇಡ, ನಿನಗೂ ದುಃಖ ಬರುತ್ತೆ. ನೀನು ದುಃಖ ಉಂಟು ಅಂತ ತಲೆಬಿಸಿ ಮಾಡಬೇಡ, ನಿನಗೂ ಸುಖ ಬರುತ್ತೆ. ಈ ಸುಖ ದುಃಖಗಳು ಪರ್ಯಾಯ ಕ್ರಮದಿಂದ ಬರ್ತಾ ಇರ್ತಾವೆ. ಅದು ಅವರವರ ಶ್ರದ್ಧೆಗೆ ತಕ್ಕಂತೆ, ಅವರವರ ನಂಬಿಕೆಗೆ ತಕ್ಕಂತೆ, ಅವರವರ ಕ್ರಿಯೆಗೆ ತಕ್ಕಂತೆ, ಅವರವರ ಸ್ವಭಾವಕ್ಕೆ ತಕ್ಕಂತೆ ಆಗ್ತಾ ಇರ್ತದೆ. ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದು ಬೇಡ. ಸ್ವಭಾವ ಸಹಜ. ಈ ವೈಷಮ್ಯ ಅನ್ನೋದು ಸಹಜ. ಸಾಮ್ಯ ಅಥವಾ ಎಲ್ಲರೂ ಒಂದೇ ಅನ್ನೋದು ಡೌನ್ಯ. ಅದು ಸರಿಯಾದ ಸ್ಟೇಟ್ಮೆಂಟ್ ಅಲ್ಲ. ಸತ್ಯ ಏನು ಅಂದರೆ ಎಲ್ಲಿಯೂ ಎರಡು ವಸ್ತುವಿನಲ್ಲಿ ಏಕರೂಪತೆ ಇಲ್ಲ. ನಾನು ಮೊನ್ನೆ ಹೇಳಿ, ನೋ ಟೂ ಲೀವ್ಸ್ ಆಫ್ ಎ ಟ್ರೀ ಆರ್ ಆಲ್ಸೋ ಈಕ್ವಲ್. ಒಂದೇ ಥರವಾದ ಎರಡು ವಸ್ತುವೇ ಇಲ್ಲ ಪ್ರಪಂಚ. ಅದರಿಂದ ಫಲ ಶ್ರದ್ಧೆ ಬೇರೆ, ಕ್ರಿಯೆ ಬೇರೆ, ಅದರ ಹಿಂದೆ ಇರುವ ಅನುಸಂಧಾನ ಬೇರೆ, ಅದರಿಂದ ಬರೋ ಫಲ ಬೇರೆ. ಒಂದೇ ರೀತಿಯ ಫಲ, ಒಂದೇ ಕರ್ಮದಿಂದ ಒಂದೇ ರೀತಿಯ ಫಲ ಬರಬೇಕಾಗಿದೆ. ಯಜ್ಞ ಮಾಡುವವರು ಅದು ಮುಂದೆ ಅದಕ್ಕೋಸ್ಕರ ಹೇಳ್ತಾನೆ. ಆದ್ದರಿಂದ ಮನುಷ್ಯ ಅವನ ಗುಣಕ್ಕೆ ತಕ್ಕಂತೆ ನಡ್ಕೊಳ್ಳುವುದರಿಂದ ಕೆಲವರಿಗೆ ತಪ್ಪುಗಳನ್ನು ಮಾಡುವುದರಲ್ಲಿ ಅಭಿರುಚಿ, ಮಾಡಬಾರದನ್ನು ಮಾಡುವುದರಲ್ಲಿ ಅಭಿರುಚಿ. ಅದು ಜೀವ ಸ್ವಭಾವದಲ್ಲಿ ಅಂಟಿಕೊಂಡಿದ್ದ ದುರ್ಯೋಧನ. ಅವನು ಹೇಳ್ತಾನೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಇದು ಒಂದು ಸ್ವಭಾವದ ಚಿತ್ರಣ. ಮಹಾಭಾರತ. ನನಗೆ ಧರ್ಮ ಯಾವುದು ಅಧರ್ಮ ಯಾವುದು ಗೊತ್ತಿದೆ. ಯಾಕಂದ್ರೆ ನೀವೆಲ್ಲ ಧರ್ಮಶಾಸ್ತ್ರ ಪುಸ್ತಕದಲ್ಲಿ ಪ್ರಿಂಟ್ ಆಗಿರುತ್ತೆ. ಅವ್ರ ಪುಸ್ತಕ ನಾನು ಧರ್ಮಶಾಸ್ತ್ರ ನಿಮ್ಮ ಹಾಗೆ ಓದಿದ್ದೇನೆ. ಆದರೆ ನಚಮೇ ಪ್ರವೃತ್ತಿ. ನೀವು ಧರ್ಮ ಯಾವುದು ಅಂತ ನೀವು ಪಟ್ಟಿ ಮಾಡಿಕೊಟ್ಟುಗಳಲ್ಲಿ ಮಾಡಬೇಕು ಅಂತ ಉಂಟು. ನನಗೆ ಅದರಲ್ಲಿ ಆಸಕ್ತಿ ಇಲ್ಲ, ನಾನು ಮಾಡೋಲ್ಲ. ಜಾನಾಮ್ಯ ಧರ್ಮಂ, ಅಧರ್ಮ ಯಾವುದು ಅಂತ ನಿಮ್ಮ ಲಿಸ್ಟ್ ನೋಡಿದ್ದೇನೆ. ನಚಮೇ ನಿವೃತ್ತಿ. ಅದನ್ನು ಮಾಡಬಾರದು ಅಂತ ನಾನು ಮಾತ್ರ ಕೊಡೋದು. ನನಗೆ ಅದು ಮಾಡುವುದಿಲ್ಲ. ನನಗೆ ಅಧರ್ಮ ಮಾಡುವುದರಲ್ಲಿ ನನಗೆ ಇಷ್ಟ, ನಾನು ಮಾಡ್ತೇನೆ. ಇದು ಜೀವ ಸ್ವಭಾವ. ಹಾಗಾಗಿ ಭಗವಂತ ಆಯಾ ಸ್ವಭಾವಕ್ಕೆ ತಕ್ಕ ಕೇಟರಿಂಗ್ ಬೇಕಾದ ವ್ಯವಸ್ಥೆ. ಅದಕ್ಕೆ ತಾಮಸರಿಗೆ ಅದಕ್ಕೆ ನರಕ, ಅದಕ್ಕೊಬ್ಬ ಆಫೀಸರ್ ಬೇಕಲ್ಲ, ಯಮಧರ್ಮರಾಜ. ಅವರಿಬ್ಬರು ಪುಣ್ಯ ಮಾಡಿದ ಅವರಿಗೆ 2 ರೂಪಗಳು, ಯಮ ಮತ್ತು ಧರ್ಮರಾಜ ಅಂತ. ಪುಣ್ಯ ಮಾಡಿದವರಿಗೆ ಧರ್ಮರಾಜನ ಭೇಟಿ, ಅವನಿಗೆ 2 ರೂಪಗಳು. ಪಾಪ ಮಾಡಿದವರು ಯಮ, ಪಾಪ ಮಾಡಿದವರು ಯಮ, ಪುಣ್ಯಾತ್ಮರಿಗೆ ಧರ್ಮರಾಜ. ಹೀಗೆ ಇದು ಅನಿವಾರ್ಯ. ಜೀವದ ಸ್ವಭಾವಕ್ಕೆ ತಕ್ಕಂತೆ ಭಗವಂತ ವ್ಯವಸ್ಥೆ ಮಾಡಿದ್ದಾನೆ.